ಆದರೆ ಆಗಲಿಲ್ಲ. ಓಕೆ, ಇವಾಗ ಈ ಆಂಧ್ರ ಮತ್ತು ತೆಲಂಗಾಣದ ಭಾಗಕ್ಕೆ ಬಂದರೆ ಅಲ್ಲಿ ಮೋದಿಯವರ ಗಾಳಿ ಕೊಂಚ ಕಮ್ಮಿ ಅಂತ ಹೇಳಬಹುದು. ಯಾಕೆಂದ್ರೆ ಅಲ್ಲಿ ಒಂದು ಕಡೆ ಕಾಂಗ್ರೆಸ್ ತನ್ನ ಹಿಡಿತವನ್ನು ಸಾಧಿಸ್ಕೊಂಡಿದ್ರೆ, ಮತ್ತೊಂದು ಕಡೆ YRS ಪಕ್ಷ ಕೂಡ ಇದೆ. ಹೀಗಾಗಿ ಆ ಮಧ್ಯೆಯೂ ಕೂಡ ಮೋದಿಯವರು ಏನೋ ಚಮತ್ಕಾರ ಮಾಡಬಹುದು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಸಾಕಷ್ಟು ಸಮಾವೇಶಗಳನ್ನ ಮೇಲಿಂದ ಮೇಲೆ ಹಮ್ಮಿಕೊಂಡು, ರ್ಯಾಲಿಗಳನ್ನ ಹಮ್ಮಿಕೊಂಡ್ರು, ಜನರನ್ನ ತಮ್ಮ ಕಡೆ ಸೆಳೆಯೋದಕ್ಕೆ ಏನೇನ್ ಬೇಕು ಎಲ್ಲಾ ರೀತಿ ಸರ್ಕಸ್ಗಳನ್ನ ಮಾಡಿದ್ರು. ಈ ಸರ್ಕಸ್ಗಳು ವರ್ಕೌಟ್ ಆಗಿ ಅವರ ಕೈ ಹಿಡಿತಾರ ಜನ ಅಂದ್ರೆ ಆ ಭಾಗದಲ್ಲಿ ಕೇಳ್ತಾ ಇರೋದು, ಆಂಧ್ರ ಭಾಗದಲ್ಲಿ. ನೋಡ್ರಿ, ಮೋದಿ ಅವ್ರನ್ನ ದಕ್ಷಿಣ ಭಾರತದಲ್ಲಿ ಕೈ ಹಿಡಿಯೋದು ಭಾಳ ಕಡಿಮೆ. ಏನೋ ಒಂದು ಯಡಿಯೂರಪ್ಪನವರ ಸಾಹಸದಿಂದ ಆಪರೇಷನ್ ಕಮಲೋ ಕಮಲೋ ಮಾಡಿ ಒಟ್ಟಿನಲ್ಲಿ ದಕ್ಷಿಣದಲ್ಲಿ ಒಂದು ಹಾದಿ ಮಾಡಿದ್ರು ಅವರು BJPಗೆ ಹೋದ್ರು ಕರ್ನಾಟಕದಲ್ಲಿ. ಅದನ್ನ ಈ ಸಲ ಒಂದು ರೀತಿ ಕಳ್ಕೊಂಡ್ರು ಅಂತ ಅನಿಸ್ತದೆ. ಯಾಕಂದರೆ ಯಡಿಯೂರಪ್ಪನವ್ರಿಗೊಮ್ಮೆ ಅಧಿಕಾರ ಕೊಟ್ಟರು, ಬಿಟ್ಟರು, ಹಿಡ್ಕೊಂಡು ಮಾಡಿ ಯಡಿಯೂರಪ್ಪನ ವ್ಯಕ್ತಿತ್ವನ ಒಂದು ರೀತಿ ನಾಶ ಮಾಡೋದು ಕಾರಣೀಕೂತರು. ಅದು ಸರಿ ತಪ್ಪು, ಅವ್ರ ವ್ಯಕ್ತಿತ್ವ ಆಮದು ಬೇರೆ. ಬಟ್ ಅವ್ರನ್ನ ವಿಧಾನಸಭಾ ಚುನಾವಣೆಯಲ್ಲೇ ಅವ್ರನ್ನ ಬದುಕಿ ಸೇರಿಸಿದ್ರು. ಇನ್ನು ಅವ್ರಿಲ್ಲ ಅಂದ್ರೆ ನಾವು ಆಗಲಿಕ್ಕಿಲ್ಲ ಪ್ರಧಾನಿ ತಿಳ್ಕೊಂಡು ಮತ್ತೆ ಅವ್ರು ಮುಂದಕ್ಕೆ ತೊಗೊಂಡ್ರು. ಆಗ BL ಸಂತೋಷ್ ಅವರು ಅವ್ರನ್ನ ಬೆಳೆಸ್ಕೊಂಡಿದ್ರು. ಅವರೆಲ್ಲರೂ ಇವರು ವಿರೋಧಿ ಆದರು. ಒಟ್ಟಿನಲ್ಲಿ ಗೊಂದಲ ಆಗೋದಕ್ಕೆ ಮೋದಿಯವರು ಸ್ವತಃ ಕಾರಣ. ಇಲ್ಲಾಂದರೆ ಕರ್ನಾಟಕದಲ್ಲಿ ಇನ್ನೂ ಚೆನ್ನಾಗಿ ಆಗ್ತಿರ್ತೀವಿ ನಾವು. ಇನ್ನು ಆಂಧ್ರದಲ್ಲಂತೂ ಅಲ್ಲಿ ಇದ್ದದ್ದು ಕಾಂಪಿಟೇಷನ್ ಯಾರಪ್ಪ ಅಂದ್ರೆ ಚಂದ್ರಬಾಬು ನಾಯ್ಡು ವರ್ಸಸ್ ನಮ್ಮ ಜಗನ್ಮೋಹನ್ ರೆಡ್ಡಿ ಇವ್ರು ನಡೆಗಿದ್ದಂಥ YRS. ಈಗ ಅವರಂತ ನಮ್ಮ ಯಾರು ಜಗನ್ಮೋಹನ್ ರೆಡ್ಡಿ ಅವರಂತ ಪೂರ್ಣ ಪ್ರಮಾಣದಲ್ಲಿ ಯಾರ ಜೊತೆಗೂ ಗುರುತಿಸ್ಕೊಂಡಿಲ್ಲ ಅವರು. ಯಾಕೆ ನಾಳೆ ಯಾವ್ದು ಹೆಂಗೆ ಬರ್ತದೋ ಹಂಗೆ ಅವ್ರು ಕಾಂಗ್ರೆಸ್ ಜೋರಾದ್ರೆ ಕಾಂಗ್ರೆಸ್ ಸಪೋರ್ಟ್ ಮಾಡೋ ಹೊರಗೆ ನಿಂತ್ಕೊಂಡು BJP ಆದ್ರೆ ಒಂದಿಷ್ಟು ಒಳಗೆ ಹೋಗು ಆಗಲ್ಲ. ಅದಕ್ಕಾಗಿ ಅವು ಬೆರಕಿದ್ದಾರೆ. ಅದ್ರ ಜೊತೆ ಚಂದ್ರಬಾಬು ನಾಯ್ಡು ಅಂತ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ NDA ಜೊತೆಗೆ. ಚಂದ್ರಬಾಬು ನಾಯ್ಡು ಅವರು ಎಷ್ಟರ ಮಟ್ಟಿಗೆ BJP ಜೊತೆಗೆ ಇರ್ತಾರೆ ಗೊತ್ತಿಲ್ಲ. ಅವ್ರು ಸೀಟ್ಗಳು ಹೆಚ್ಚು ಬಂದು ಅಂದರೆ ಅವ್ರು ಯಾರು ಮಾತ್ರ ಕೇಳುವಂತ ಮನುಷ್ಯ ಅಲ್ಲ. ಅವರು ನಟ ಪವನ್ ಕಲ್ಯಾಣ್ ಅವರು ಕಟ್ಟದಂತಹ ಪಕ್ಷ ಜನಸೇನಾ ಪಕ್ಷ ಅಂತ ಏನಿದೆ, ಆ ಪಕ್ಷದ ಜೊತೆಗೆ NDA ಮೈತ್ರಿಕೂಟ ಮಾಡ್ಕೊಂಡಿದ್ದಾರೆ. ಸೊ ಒಂದು ಅಭಿಮಾನದಿಂದಾನು ಅಥವಾ ಒಂದು ಹೊಸ ಅವಕಾಶವನ್ನು ಕೊಡೋಣ ಅನ್ನೋ ಕಾರಣದಿಂದಾನು ಜನ ಆ ಕಡೆ ವಾಲ್ತಾರೆ ಅಂತ ಅನ್ಸುತ್ತಾ ಸರ್? ಇಲ್ಲಿವರೆಗೆ ಬಂದ ರಿಪೋರ್ಟ್ಗಳು ನೋಡಿದಾಗ ಅಂತ ಏನು ಚೇಂಜ್ ಭಾಳ ಅನ್ಲಿಕ್ಕಿಲ್ಲ ಅನ್ನಿಸ್ತದೆ. ಯಾಕಂತಂದ್ರೆ ಜಗನ್ಮೋಹನ್ ರೆಡ್ಡಿ ಅವರು ಒಂದಿಷ್ಟು ಅವರು ಅಲ್ಲಿ ಜನರ ಜೊತೆ ಸಂಪರ್ಕದಲ್ಲಿದ್ದಾರೆ. ತಮ್ಮ ಜನಕ್ಕೆ ಏನು ಬೇಕು ಅನ್ನೋದು. ಈಗ ಹೆಂಗೆ ಕೇಜ್ರಿವಾಲ್ ಒಂದಿಷ್ಟು ಏನು ನಾಟಕ ಅಂತಿರೋ, ಪ್ರಾಮಾಣಿಕವಾಗಿ ಅಂತಿರೋ, ಜನಸೇವಾ ಮಾಡುವಂಥ ಅವರು ಮಾಡಿದವರು ಇದ್ದಾರೆ. ಜೊತೆಗೆ ಅವ್ರ ಅವ್ರ ತಂದೆ ಏನಿದ್ರು ಅವರು ಇಡೀ ರಾಜಶೇಖರ ರೆಡ್ಡಿ ಅವರು ಆಂಧ್ರ ಪ್ರದೇಶದ ಒಂದು ಕಿಂಗ್ ಆಗಿಬಿಟ್ಟಿದ್ರು ಅವರು. ಗಾಂಧೀಜಿಯ ನೆಲೆಗಟ್ಟಿನಲ್ಲೇ ಇವತ್ತು ಹೆಂಗೆ ನಮ್ಮ ರಾಹುಲ್ ಗಾಂಧಿ ಅವರು ಒಂದು ಪ್ರವಾಸ ಮಾಡಿದ್ರು, ಕಾಲ್ನಡಿಗೆ ಮಾಡಿದ್ರು, ಹಂಗೆ ಇಡೀ ಆಂಧ್ರ ಪ್ರದೇಶ ಒಂದಿತ್ತು. ಆಂಧ್ರ ಪ್ರದೇಶ ತೆಲಂಗಾಣ ಮತ್ತು ಒಂದು ಆ ಸಂದರ್ಭದಲ್ಲಿ ಇಡೀ ತೆಲಂಗಾಣವನ್ನು ಮತ್ತು ಆಂಧ್ರ ಪ್ರದೇಶ ಸುತ್ತಾಗಿದ್ದವರು ಕಾಲ್ನಡಿಗೆ ಅಂತ. ಹೀಗಾಗಿ ಜನನಾಯಕ ಆಗಿ ಬೆಳೆದಂಥವ್ರು. ಅವ್ರ ಮಗ ಅಂದರೂ ಸ್ವಲ್ಪ ಅಲ್ಲಿ ಇನ್ನೂ ಆದರೂ ಅವ್ರ ಬಗ್ಗೆ ಒಂದಿಷ್ಟು ಒಳ್ಳೆಯ ಅಭಿಪ್ರಾಯ ಅದ. ಮತ್ತು ಇವರಾದರೂ ಸಿಂಪಲ್ಲಾಗಿ ಇರ್ತಿರ್ತಾರೆ ನೋಡ್ರಿ. ನೀವು ಒಂದು ಸಾದಾ ಬೂಟ್ ಶರ್ಟ್ ಹಾಕ್ಕೊಂಡು ಒಂದು ಸಿಂಪಲ್ಲಾಗಿ ತುಂಬ ಇದು ಮಾಡ್ತಾ ಇರ್ತಾರೆ. ಹಂಗಂತೇಳಿ ಅವ್ರೇನು ರಾಜಕೀಯ ಮಾಡೋದಿಲ್ಲ, ದುಡ್ಡು ಹೊಡೆಯೋದಿಲ್ಲ, ಭ್ರಷ್ಟಾಚಾರ ಬಿಟ್ಟಿದ್ದಾರೆ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಬಟ್ ತೋರಿಕೆಗಾದರೂ ಹಿ ಶೋಸ್. ಹೀಗಾಗಿ ಅಲ್ಲಿ ಜನಕ್ಕೆ ಒಂದಿಷ್ಟು ಆಕರ್ಷಕ ವ್ಯಕ್ತಿ ಆಗಿದ್ದಾರೆ. ಮುಂದೆ ಆಂಧ್ರದಲ್ಲಿ ಇನ್ನೂ ಅವ್ರ ಭಕ್ತಿ ಐತೆ ಜನರದು. ಅದಕ್ಕೆ ಚಂದ್ರಬಾಬು ನಾಯ್ಡು ಅವ್ರ ಮೇಲೂ ಅದ. ಯಾಕಂತಂದ್ರೆ ಆದರೆ ಚಂದ್ರಬಾಬು ನಾಯ್ಡು ಅವ್ರ ಮೇಲೆ ಮೊದಲಿದ್ದಂಥದ್ದಿಲ್ಲ. ಯಾಕಂದರೆ ಚಂದ್ರಬಾಬು ನಾಯ್ಡು ಅವ್ರನ್ನ NTR ಅವ್ರ ಮಾವನ್ನ ಒಂದು ರೀತಿಯಿಂದ ದಂಡಿಗೆ ಸರಿಸೋದು ಕಾರಣೀಭೂತ ಅನ್ನುವಂಥ NTR ಭಕ್ತರು ಸಹಿತ ಅವರ ಈ ಸಲ ಜಗನ್ಮೋಹನ್ ರೆಡ್ಡಿ ಅವ್ರುಗಳು ಇರೋದರಿಂದಾಗಿ ಎಷ್ಟರ ಮಟ್ಟಿಗೆ ಚಂದ್ರಬಾಬು ನಾಯ್ಡು ಅವರು ಅಲ್ಲಿ ಯಶಸ್ವಿ ಆಗ್ತಾರೆ ಅನ್ನೋ ಅಷ್ಟು ಹೇಳೋದು ಕಷ್ಟ. ಮತ್ತು ಅದೇ ಕಾಲಕ್ಕೆ ಇಲ್ಲಿ ಶರ್ಮಿಳಾ ಅಂತ ತಿಳ್ಕೊಂಡು ನಮ್ಮ ರಾಜಶೇಖರ ರೆಡ್ಡಿ ಅವ್ರ ಮಗಳು ಇವರು ವಿರೋಧವಾಗಿ ನಿಂತ್ಕೊಂಡ ನಮ್ಮ ಇವರಿಗೆ ಜಗನ್ಮೋಹನ್ ರೆಡ್ಡಿ ಅವ್ರಿಗೆ ನಿಂತಿದ್ದಕ್ಕಾಗಿ ಇಲ್ಲಿ ಕಾಂಗ್ರೆಸ್ ಸ್ವಲ್ಪ ಹೋಪ್ಸ್ ಹೆಚ್ಚಾಗಿದ್ದಾವೆ. ನೋಡು ಜನ ಅಲ್ಲಿ ಯಾವ ರೀತಿ ಸ್ವೀಕಾರ ಮಾಡ್ತಾರೆ ಅವಳನ್ನು ಅಂತೇಳಿ. ಓಕೆ, ಸಹೋದರ ಸಹೋದರಿ ಮಧ್ಯೆನೆ ಬೆರ್ಕೊಂಡಿರುವಂತ ಅವರಲ್ಲೇ ಎರಡು ಬಣ ಆಗಿದೆ. ನೆಕ್ಸ್ಟ್ ಇವಾಗ ಒಡಿಶಾ ಭಾಗಕ್ಕೆ ಬರೋ ಹಾಗಿದ್ರೆ ಅಲ್ಲಿ ಯಾವ ರೀತಿ ಗಾಳಿ ಇದೆ ಅಂತ ನಿಮ್ಗೆ ಅನ್ಸುತ್ತೆ? ಅಲ್ಲಿ ನವೀನ್ ಪಟ್ನಾಯಕರಂತೆ ಮೊದಲಿಂದು ಒಳ್ಳೆ ಹೇಳ್ತಿಟ್ಕೊಂಡಿದ್ದಾರೆ. ಅಲ್ಲಿ ಒಂದು ನಾವೇನು ಈ ಆದಿವಾಸಿಗಳು ಅಂತ ಕರ್ಕೊಳ್ತೀವಿ ಆ ಜನರ ಮೇಲೆ. ಮತ್ತು ಬಿಜು ಪಟ್ನಾಯಕರ ಹೆಸರು ಚೆನ್ನಾಗಿತ್ತು, ಅವ್ರ ತಂದೆ ಅವ್ರದ್ದು ಜನತಾದಳದ್ದು ಆ ಎಲ್ಲ ಕಾರಣದಿಂದಾಗಿ. ಮತ್ತು ಅವರೆಲ್ಲ ವರ್ಕು ಮಾಡ್ತಾ ಬರ್ತಾ ಇದ್ದಾರೆ. ಏನು ಹಂಗೆ ನಿಷ್ಕ್ರಿಯ ಅಂತ ಏನಿಲ್ಲ ನವೀನ್ ಪಟ್ನಾಯಕರು.